ಮೊದಲನೇ ಕಾರಣ ಕನ್ನಡದವಳು ಅಂತ, ನನ್ನ ಬೆಸ್ಟ್ ಫ್ರೆಂಡ್ ಅಂತ. ಅವ್ರ ಕಣ್ಣಲ್ಲಿರೋ ಹೊಳಪು ಯಾವುದೂ ಕಮ್ಮಿ ಆಗಿಲ್ಲ. ನಾನು ನೋಡಿದಾಗೆಲ್ಲ ಅದೇ ಪ್ರೀತಿ ಇರುತ್ತೆ. ಸೊ ಇದರಲ್ಲಿ ಗಂಡಿನ ಕಡೆಯವ್ರು ಯಾರು ಹೆಣ್ಣಿನ ಕಡೆಯವ್ರು ಯಾರು ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಗಂಡು ನನ್ನ ಮಗ ಧ್ರುವ, ಹೆಣ್ಣು ನಿನ್ ಮಗಳು ತುಳಸಿ. ಅವರಿಬ್ರಿಗೂ ಮದ್ವೆ ಮಾಡಿಸ್ಬೇಕು ಅಂತ ತೀರ್ಮಾನ ಮಾಡಿದ್ದೀನಿ. ನಿಮ್ಮ ಅಭಿಪ್ರಾಯ ಏನು ಅಂತ ಹೇಳಿ. ಅದ್ಗೆ ನೀವ್ ಹೇಳ್ತಿರೋದು ನಿಜನಾ? ಸುಕನ್ಯಾ, ತುಂಬಾ ಖುಷಿ ಪಡಬೇಡ, ಸ್ವಲ್ಪ ತಡ್ಕೋ. ಸರ್ಸು, ಏನಮ್ಮ ಹೇಳ್ತಾ ಇದೀಯಾ? ಮೈನಾನ ಧ್ರುವ ಒಪ್ಕೊಂಡಿದ್ದೇನೆ ಅಂತ ತಾನೆ ತುಳಸಿ ಜೊತೆ ಮಾತುಕತೆ ಆಗಿದ್ರು ಕೂಡ ಕ್ಯಾನ್ಸಲ್ ಮಾಡಿದ್ದು. ಈಗ ಅವರಿಬ್ರು ಬಗ್ಗೆ ಏನೋ ಮನಸ್ತಾಪ ಬಂದಿದೆ ಅಂದ ತಕ್ಷಣ ಮತ್ತೆ ತುಳಸಿನ ಒಪ್ಕೋತೀನಿ ಅಂತ ಹೇಳ್ತಿದ್ಯಲ್ಲ. ಇದನ್ನ ಧ್ರುವನೂ ಒಪ್ಪಲ್ಲ, ತುಳಸಿನೂ ಒಪ್ಪಲ್ಲ. ಅಣ್ಣ, ನಾನ್ ಧ್ರುವನ ಒಪ್ಪಿಸ್ತೀನಿ. ಅದು ಬಲವಂತ ಅನ್ನಿಸ್ಕೊಳುತ್ತೆ ಸರ್ಸು. ಪ್ರೀತಿಯಿಂದ ಒಪ್ಕೊಂಡಿದ್ದಾರೆ ಅಂತ ಅನ್ಸಲ್ಲ. ಒಂದ್ ವೇಳೆ ಧ್ರುವನ್ಗೂ ತುಳಸಿಗೂ ಮನಸ್ತಾಪ ಬಂತು ಅಂತಂದ್ರೆ ಆಗ ಅವರಿಬ್ರಿಗೂ ವಿಚ್ಛೇದನ ಕೊಡಿಸ್ಬಿಡ್ತೀಯಾ? ಅಣ್ಣ, ಏನ್ ಮಾತು ಅಂತ ಹೇಳ್ತಿದ್ಯಾ? ಇನ್ನೇನಮ್ಮ, ಮತ್ತೆ ನೀನು ಮೈನಾ ಧ್ರುವನ್ ವಿಚಾರದಲ್ಲಿ ಈ ರೀತಿ ನಿರ್ಧಾರ ತಗೊಳ್ತೀಯ ಅಂತಂದ್ಮೇಲೆ ಅವಾಗ್ಲೂ ಅದೇ ತರ ನಿರ್ಧಾರ ತಗೊಳ್ಳಲ್ಲ ಅಂತ ಯಾವ ಗ್ಯಾರಂಟಿ ಹೇಳು? ಅಣ್ಣ, ನಿನಗ್ ನನ್ ಮೇಲೆ ಇರೋ ನಂಬಿಕೆ ಇಷ್ಟೇನಾ? ಸರ್ಸು, ನಿನ್ನ ಮೇಲೆ ನನಗೆ ಅಪಾರವಾದಂತ ನಂಬಿಕೆ ಇದೆ. ಹಾಗೆ ನೀನು ಧ್ರುವನ್ ಮೇಲೆ ನಂಬಿಕೆ ಇಡು, ಅವ್ರ ಪ್ರೀತಿಗೆ ಬೆಲೆ ಕೊಡು. ಆತುರದಿಂದ ಯಾವುದೇ ನಿರ್ಧಾರ ತಗೊಳ್ಳೋದಕ್ಕೆ ಹೋಗ್ಬೇಡ. ರೀ, ನೀವ್ ಸ್ವಲ್ಪ ಸುಮ್ನೆ ಇರ್ತೀರಾ? ಅದ್ಗೆ ಸರಿಯಾದ ನಿರ್ಧಾರನೇ ತಗೊಂಡಿದ್ದಾರೆ. ಸುಮ್ನೆ ಏನೇನೋ ಮಾತಾಡಿ ತಲೆ ಕೆಡಿಸ್ಬೇಡಿ. ನಾನು ತಲೆ ಕೆಡಿಸ್ತಿಲ್ಲ, ಕೆಟ್ಟಿರೋ ತಲೆನ ಸರಿ ಮಾಡ್ತಾ ಇದೀನಿ ಅಷ್ಟೇ. ಏನ್ ಸರಿ ಮಾಡ್ತಿದ್ದೀರಾ? ನಿಮ್ ಮೈಂಡ್ ಅಲ್ಲಿ ಧ್ರುವಾಗೆ ಮೈನಾನ ಗಂಟ್ ಹಾಕ್ಬೇಕು, ಅದೇ ತಾನೇ ನಿಮ್ ಉದ್ದೇಶ? ಇದು ಉದ್ದೇಶ ಅಲ್ಲ, ವಿಧಿ. ಅದನ್ನ ತಪ್ಪಿಸೋದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಅಣ್ಣ, ಇದು ಆತರದ ನಿರ್ಧಾರ ಅಲ್ಲ. ಚೆನ್ನಾಗಿ ಯೋಚನೆ ಮಾಡಿನೇ ಈ ನಿರ್ಧಾರ ತಗೊಂಡಿದ್ದೀನಿ. ಅವಳು ಯಾವಾಗ ನನ್ನ ಮಗನ್ಗೆ ಇನ್ನೊಂದು ಹೆಣ್ಣು ನೋಡಿ ಅಂತ ಹೇಳಿದ್ಲೋ ಆ ಕ್ಷಣ ನನಗೆ ಗೊತ್ತಾಗೋಯ್ತು, ನನ್ನ ಮಗನ್ನ ಅವಳ ಮನಸ್ಸಿಂದ ತೆಗ್ದಾಕಿದ್ದಾಳೆ ಅಂತ. ಅರ್ಥ ಮಾಡ್ಕೊಂಡೆ. ಅದು ಅಲ್ಲದೆ ಇನ್ನು 3 ತಿಂಗಳೊಳಗೆ ನನ್ನ ಮಗನ ಮದುವೆ ಮಾಡಬೇಕು. ಇಲ್ಲ ಅಂದ್ರೆ ನನ್ನ ಮಗ ಜೀವನ ಪರ್ಯಂತ ಒಂಟಿಯಾಗಿ ಬದುಕಬೇಕಾಗತ್ತೆ. ನೀವೇ ನೋಡಿದ್ರಲ್ಲ, ನನ್ನ ಮಗನ ತಲೆಗೆ ಏಟಾಗಿ ಹಾಸ್ಪಿಟಲ್ ಮಲಗಿಸಿದಾಗ ಒಂದು ಸಾರಿ ಬಂದು ನೋಡಿದ್ಲಾ? ಅವಳಿಗೆ ನಿಜವಾದ ಪ್ರೀತಿ ಇದ್ದಿದ್ರೆ ಬಂದು ನೋಡಿರ್ತಿದ್ಲು. ಆದ್ರೆ ನಮ್ ತುಳಸಿ, ಧ್ರುವ ತನ್ನನ್ನ ಪ್ರೀತಿಸಲ್ಲ ಅಂತ ಗೊತ್ತಿದ್ರು ಅವನನ್ನ ಹಗಲು ರಾತ್ರಿ ನೋಡ್ಕೊಂಡ್ಲು, ಅವನ ಆರೈಕೆ ಮಾಡಿದ್ಲು, ಊಟ ತಿಂಡಿ ಬಿಟ್ಟು ಅವನ ಜೊತೆಗೆ ಇದ್ಲು. ನನಗೀಗ ಗೊತ್ತಾಯ್ತಣ್ಣ ನನ್ನ ಮಗನ್ನ ಯಾರು ಪ್ರೀತಿಸ್ತಿದ್ದಾರೆ ಅಂತ. ನೋಡಿ, ನೀವೇನಾದ್ರೂ ಹೇಳಿ, ತುಳಸಿನೇ ನನ್ನ ಸೊಸೆ. ಅದ್ಗೆ ನೀವ್ ತಗೊಂಡಿರೋ ನಿರ್ಧಾರ ಸರಿಯಾಗೇ ಇದೆ. ಯಾವುದೇ ಕಾರಣಕ್ಕೂ ಅದನ್ನ ಚೇಂಜ್ ಮಾಡಬೇಡಿ. ಆದಷ್ಟು ಬೇಗ ಧ್ರುವ ಮತ್ತೆ ತುಳಸಿ ಮದ್ವೆ ಮಾಡಿ ಮುಗ್ಸೋಣ. ಮದುವೆ ಅನ್ನೋದು ಮಕ್ಕಳಾಟ ಅಲ್ಲ, ಅದು ತಪಸ್ಸು. ಅವರವರ ತಪಸ್ಸಿಗೆ ತಕ್ಕ ಹಾಗೆ ಆ ಭಗವಂತ ವರ ಕೊಟ್ಟಿರ್ತಾನೆ. ಧ್ರುವನಿಗೆ ಮೈನಾಗೆ ಧ್ರುವ ಅಂತ ವರ ಕೊಟ್ಟಿರ್ಬೇಕಾದ್ರೆ ಅದನ್ನ ಯಾರು ತಪ್ಸೋದಕ್ಕಾಗಲ್ಲ ಸರ್ಸು. ಆ ವರ ಧ್ರುವಂಗೆ ತುಳಸಿ, ತುಳಸಿಗೆ ಧ್ರುವ ಅಂತ ಬರ್ದಿರ್ಬೋದಲ್ವಾ? ಅಣ್ಣ, ನಿಮಗ್ ಗೊತ್ತಿಲ್ಲ, ಮೈನಾ ತುಂಬಾ ಬದಲಾಗಿದ್ದಾಳೆ. ಮೊದ್ಲೆಲ್ಲ ಬಾಯಿ ತುಂಬಾ ನನ್ನ ಅತ್ತೆ ಅತ್ತೆ ಅಂತ ಕರಿತಿದ್ಲು. ಈಗ ನನ್ನನ್ನು ಯಾರು 3ನೇವ್ರ ಥರ ನೋಡ್ತಾಳೆ. ನನ್ನ ಮಗನ ಹತ್ರ ಅಂತೂ ಮಾತೇ ಆಡಲ್ಲ. ನನ್ನ ಮನೆ ಸೊಸೆ ಆಗಲ್ಲ ಅಂತ ಬಾಯಿ ಬಿಟ್ಟು ಹೇಳಿದಾಳೆ. ನಾನು ಹೋಗಿ ಮತ್ತೆ ಮತ್ತೆ ಅವಳನ್ನ ಕೇಳ್ಕೊಳ್ಳ? ಒಂದ್ ಸ್ವಲ್ಪ ದಿನ ನಮ್ ಧ್ರುವಂಗ್ ಕಷ್ಟ ಆಗ್ಬೋದು, ಆದ್ರೆ ನಮ್ ತುಳಸಿ ಪ್ರೀತಿಗೆ ಆ ಮೈನನ್ನ ಮರೆಸೋ ಶಕ್ತಿ ಇದೆ. ಆಮೇಲೆ ನಮ್ ಧ್ರುವನೇ ಸರಿ ಹೋಗ್ತಾನೆ. ಸರ್ಸು, ನೀನು ಮುಂದಿನ ಯೋಚನೆ ಮಾಡ್ತಾ ಇದೀಯಾ, ನಾನು ಈಗಿನ ಕತೆ ಏನು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಧ್ರುವ ನಿಜವಾಗ್ಲೂ ಇದಕ್ಕೆ ಒಪ್ಕೋತಾನ? ಅಣ್ಣ, ನನ್ ಮಗನ ವಿಷಯ ನನಗ್ ಬಿಡು. ಮೊದ್ಲು ತುಳಸಿನ ಒಪ್ಸೋದು ಹೇಗೆ ಅಂತ ಯೋಚನೆ ಮಾಡಿ. ಅದ್ಗೆ ಅದನ್ನ ನನಗ್ ಬಿಡಿ. ಅದ್ಕೆ ಅವಳನ್ನು ಒಪ್ಸೋ ಜವಾಬ್ದಾರಿ ನಂದು. ಹಾಗಾದ್ರೆ ಸರಿ, ಇಬ್ರು ಒಪ್ಪದ್ಮೇಲೆ ಬೇಗ ಈ ಮದ್ವೆನ ಮಾಡ್ ಮುಗ್ಸೋಣ. ಇದೇ ನನ್ನ ಕೊನೆ ತೀರ್ಮಾನ.
ಲೇ ಸುಕನ್ಯಾ, ನೀನೇನು ಒಳ್ಳೆ ತಲೆ ಕೆಟ್ಟಿರೋ ಥರ ಆಡ್ತಾ ಇದೀಯಾ? ಈ ಜನ್ಮದಲ್ಲಿ ನಿನಗೆ ಬುದ್ಧಿ ಬರಲ್ಲ. ರೀ ಸುಮ್ಮನೆ ಇರ್ತೀರಾ? ಕೃಷ್ಣವೇಣಿ, ಖುಷಿಯಾಗಿ ಇನ್ನೂ ಬಂದಿಲ್ಲ? ಬರ್ತಾಳಿರು ಅನು. ಏ ಖುಷಿ, ಮೇಡಮ್ ನಮ್ಮನ್ನೆಲ್ಲ ಹೋಗಕ್ ಹೇಳಿ ನಿನ್ನ ಮಾತ್ರ ಯಾಕೆ ಇಲ್ಲಿರಕ್ ಹೇಳಿದ್ರು? ನಂಗೂ ಅದೇ ಅರ್ಥ ಆಗ್ತಿಲ್ಲ. ಮೋಸ್ಟ್ಲಿ ಮೈನಾ ವಾಂತಿ ಮಾಡಿದ್ಲಲ್ಲ, ಅದಕ್ಕೆ ಅವ್ರಿಗೆ ಅನುಮಾನ ಬಂದಿದೆ ಅನ್ಸುತ್ತೆ. ಮೈನಾ ಜಾಗದಲ್ಲಿ ನಾನಿದ್ದೆ, ಸೊ ಮೇ ಬಿ ನನ್ನ ಮೇಲೆ ಅನುಮಾನ ಬಂದಿದೆ. ಏನಾದ್ರೂ ಇದ್ರೆ ಹೇಳ್ಕೊ ಅಂದ್ರು, ನಾನೇನೂ ಇಲ್ಲ ಅಂತ ಹೇಳ್ಬಿಟ್ಟು ಬಂದೆ. ಸದ್ಯ ಇಷ್ಟಕ್ಕೆ ಮುಗೀತಲ್ಲ? ನೋ, ಇಷ್ಟಕ್ಕೆ ಮುಗ್ದಿಲ್ಲ ಅನ್ನು. ಊರಿಗೆ ಬರೋರು ನೀರಿಗೆ ಬರಲ್ವಾ, ಅದಕ್ಕೆ ಜಾಸ್ತಿ ಸಮಯ ತಗೊಳಲ್ಲ. ಏನೇ ಹಂಗಂದ್ರೆ? ಕೃಷ್ಣವೇಣಿ, ಇವತ್ತು ನನ್ನ ಮೇಲೆ ಬಂದಿರೋ ಅನುಮಾನ ನಾಳೆ ಮೈನಾ ಮೇಲೆ ಬರುತ್ತೆ. ನೋಡು ಮೈನಾ, ವಾರ್ಡನ್ ಮ್ಯಾಮ್ಗೆ ನಿನ್ ಮೇಲೆ ತುಂಬಾ ಅಕ್ರೆ ಇದೆ. ಬೇರೆ ಯಾರಿಗೂ ಸಮಸ್ಯೆ ಆಗಿದೆ ಅನ್ಕೊಂಡು ಎಲ್ರೂ ಕರೆದು ಇಂಡೈರೆಕ್ಟ್ ಆಗಿ ನಾನು ನಿಮ್ಮ ತಾಯಿ ಥರ ಏನಾದರೂ ಸಮಸ್ಯೆ ಇದ್ರೆ ಹೇಳ್ಕೊಳ್ಳಿ ಅಂತ ಹೇಳಿದ್ರು. ಆದರೆ ಸಮಸ್ಯೆ ನಿಂದು ಅಂತ ಗೊತ್ತಾದ್ರೆ ಅವ್ರು ತುಂಬ ನೊಂದ್ಕೋತಾರೆ. ಈಗ ನಂಗೆ ಏನು ಅನ್ನಿಸ್ತಿದೆ ಅಂದರೆ, ಆದಷ್ಟು ಬೇಗ ನಾವು ನಿನ್ನ ವಿಷಯನ ವಾರ್ಡನ್ ಮ್ಯಾಮ್ಗೆ ಹೇಳ್ಬಿಡೋಣ. ಇಲ್ಲ, ಹಾಗಾಗ್ಬಾರ್ದು. ನಮ್ಮ ಅಕ್ಕನ ಮದುವೆ ಮುಗಿಯೋ ಗಂಟ ಈ ವಿಷಯ ಯಾರಿಗೂ ಗೊತ್ತಾಗ್ಬಾರ್ದು. ಹಾಗೇನಾದ್ರೂ ಗೊತ್ತಾಯ್ತು, ನಾನೇನ್ ಮಾಡ್ತೀನೋ ನನಗೆ ಗೊತ್ತಿಲ್ಲ. ಇಲ್ಲ ಇಲ್ಲ, ನಾನೇನ್ ಮಾಡ್ಕೋತೀನೋ ನನಗೆ ಗೊತ್ತಿಲ್ಲ. ಹೇಯ್ ಸುಮ್ಮನಿದೆ. ಮೈನಾ, ನಿನ್ನ ನೋಡಕ್ಕೆ ಧ್ರುವ ತಂಗಿ ದೀಪ ಬಂದಿದ್ದಾಳೆ.